ಚರ್ಚೆ ಸವಿಸ್ತರವಾಗಿ ಎಸ್ ಫಡ್ನವೀಸ್ ಸಾಹೇಬ್ ಹೇಳಿದ್ದಾರೆ. ಬಿಜಾಪುರಕ್ಕೆ ಸೀಮಿತ ಆಗಿ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಿಜಾಪುರದ ಇಟ್ಟಂಗಿಹಾಳದಲ್ಲಿ ಸುಮಾರು 70 ಎಕರೆ ಜಮೀನನ್ನು ಗೌರ್ಮೆಂಟ್ ಸರ್ಕಾರಿ ಜಮೀನನ್ನು ಸ್ವಾಧೀನಪಡಿಸ್ಕೊಂಡು ಇಲ್ಲಿ ಫುಡ್ ಪಾರ್ಕಿಗೆ ಒಂದು ಅವಕಾಶ ಮಾಡಿ ಕೊಟ್ಟು ಹೋದರು. ಈಗ 2 ವರ್ಷ ಸರ್ಕಾರ ಬಂದ, ಅಲ್ಲಿ ಇನ್ನೂ ಬದಲಾವಣೆ ಇಲ್ಲ. ಯಾಕಂದರೆ ಬಿಜಾಪುರ ತೋಟಗಾರಿಕೆಯಲ್ಲಿ ಭಾಳಷ್ಟು ವಿಶೇಷವಾದ ಒಂದು ಶಕ್ತಿ ಇರೋದ್ರಿಂದ, ಹಣ್ಣುಗಳನ್ನು ಬೆಳೆಯೋದ್ರಿಂದ, ಪಕ್ಕದ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಈ ಹಣ್ಣುಗಳನ್ನು ಬೆಳೆಯೋದ್ರಿಂದ ಇದು ರೈತರು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಪ್ರೊಸೆಸ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿ ರೈತರಿಗೆ ಹೆಚ್ಚು ಅನುಕೂಲ ಆಗಲತ್ತ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಆ ಫುಡ್ ಪಾರ್ಕನ್ನು ಕೊಟ್ಟಿತ್ತು. ಆದರೆ ಅದು ಮುಂದೆ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ ಅದ್ರ ಏನೂ ಮಾಡಲಿಲ್ಲ. ಅಂದರೆ ನೀವು ನಾಳೆ ಸಮಾವೇಶ ಇವತ್ತು ನಾನು ಉಸ್ತುವಾರಿ ಮಂತ್ರಿಗಳಂಥ MB ಪಾಟೀಲ್ ಕೇಳ್ತೀನಿ, 2 ವರ್ಷದಿಂದ ನೀವು ಏನೂ ಮಾಡಲಾರದೆ ಇವತ್ತು ಬಿಜಾಪುರಕ್ಕೆ ಏನೂ ಕೊಡುಗೆ ಇಲ್ಲ ಅಂದಾಗ ನೀವು ನಾಳೆ ಸಾಧನಾ ಸಮಾವೇಶದಲ್ಲಿ ತಾವು ಏನು ಚರ್ಚೆ ಮಾಡ್ತೀರಿ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ಬಿಜಾಪುರದ ಗುತ್ತಿಗೆದಾರ ಬಗ್ಗೆ ಚರ್ಚೆ ಆಗ್ತದೆ ರಾಜ್ಯದಲ್ಲಿ. ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಬಿಜಾಪುರದ ಗುತ್ತಿಗೆದಾರರ ಪರಿಸ್ಥಿತಿ ಏನದ ಅನ್ನೋದನ್ನು ಅವರನ್ನು ಕರೆದು ಮೀಟಿಂಗ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಇವತ್ತು ಬಿಜಾಪುರದಲ್ಲಿ ಭಾಳಷ್ಟು ಗುತ್ತಿಗೆದಾರರು ರೋಡಿಗೆ ಬಂದಿದ್ದಾರೆ. ಇವತ್ತು ಯಾರ್ಯಾರೇ ಸಂಬಂಧಿಕರು ಫೋನ್ ಹಚ್ಚಿದ್ರೆ ಅವ್ರ ಫೋನ್ ಅನ್ನೋನ್ ನಂಬರ್ ಇದ್ರೆ ಫೋನ್ ಎತ್ತುವಂಗಿಲ್ಲ. ಆತ್ಮೀಯ ಗೆಳೆಯರ ಫೋನ್ ಹಚ್ಚಿದ್ರು ಕೂಡ ಅವ್ರು ಫೋನ್ ಎತ್ತಲಾರಂಥ ಪರಿಸ್ಥಿತಿ ಆಗಿದ್ದಾರೆ ಕೆಲವೊಂದು ಕಾಂಟ್ಯಾಕ್ಟ್ ಗುತ್ತಿಗೆದಾರರು. ಅಂಥ ಗುತ್ತಿಗೆದಾರ ಗುರುತಿಸಿದಾರೆ, ಅವರ ಸಮಸ್ಯೆಗಳನ್ನ ಆಲಿಸಿದ್ರೇನು ಅಂತಕ್ಕಂಥದ್ದು. ಇವತ್ತು ಕುಡಿಯೋ ನೀರಿಗಾಗಿರ್ತಕ್ಕಂಥ ಏನು ಗುತ್ತಿಗೆದಾರ ಅದಾರ ಕಳೆದ 2 ವರ್ಷದಿಂದ ನೀವು ಪೇಮೆಂಟ್ ಕೊಟ್ಟಿಲ್ಲ. ಈಗ 2 ವರ್ಷದಲ್ಲಿ ಒಂದು 2 ಸಲ ಅವರು ಸ್ಕೀಮನ್ನು ಸ್ಥಗಿತಗೊಳಿಸಿದ್ರು, ನೀರಿನ ಹಾಕಾರ ಆಯಿತು. ಆದರೆ ಆ ಗುತ್ತಿಗೆದಾರ ಪರಿಸ್ಥಿತಿ ಹೆಂಗದು, ಎಲ್ಲ ಥರ ಗುತ್ತಿಗೆದಾರರು ಇವತ್ತು ಅವ್ರ ಪರಿಸ್ಥಿತಿಯನ್ನು ನಾವು ಏನಾದ್ರು ಕೇಳಿದ್ರೇನು. ಇನ್ನು ವಿಶೇಷವಾಗಿ ಇವತ್ತು ಕೆಲವೊಂದು ಯೋಜನೆ ಹೆಂಗದಾವ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೂಡಿ ಮಾಡ್ತಕ್ಕಂಥ ಯೋಜನೆ ಅದಾವೆ. ಇವತ್ತು ಕೃಷಿ ಇಲಾಖೆಯಲ್ಲಿ ಇವತ್ತು ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರ್ಬೋದು, ಕೃಷಿ ಯಾಂತ್ರೀಕರಣ ನೀವು ಟ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಇರ್ಬೋದು. ಇವತ್ತು ರೈತರಿಗೆ ಏನೂ ಸಿಗಾಕತ್ತಿಲ್ಲ 2 ವರ್ಷದಿಂದ. ಇವತ್ತು ಕೇಂದ್ರ ಸರ್ಕಾರ 50% ಕೊಡ್ತಕ್ಕಂಥ ದುಡ್ಡು ರಿಲೀಸ್ ಆಗ್ತಾಯಿದೆ. ಆದರೆ ಅದಕ್ಕೆ ಸರಿ ಸಮಾನವಾದಂಥ ಏನು ಕೊಡಬೇಕಾದಂಥ ತಮ್ಮ ಪಾಲನ್ನು ಕೊಡಲಾರದೆ ಕಂಪ್ನಿಯವ್ರ ಮುಂದೆ ಬರ್ತಾಯಿಲ್ಲ. ಇವತ್ತು ರೈತರಿಗೆ 2 ವರ್ಷದಿಂದ ಒಂದು ಸೆಟ್ ಸ್ಪ್ರಿಂಕ್ಲರ್ ಸಿಗ್ತಾಯಿಲ್ಲ. ಏನೇನು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಬಂದಾಗಿದೆ ಅಗ್ರಿಕಲ್ಚರ್ದಲ್ಲಿ. ಇನ್ನು ವಿಶೇಷವಾಗಿ ಇವತ್ತು ಬಿಜಾಪುರದ ರೈತರ ಅಂದಾಜು ಎಕರೆ ಜಮೀನನ್ನು ಭೂ ಸ್ವಾಧೀನಪಡಿಸ್ಕೊಂಡಿರಿ. ಇವತ್ತು ಹೆಚ್ಚುವರಿ ಕೋರ್ಟ್ ಆದೇಶ ಆಗೈತೆ, ಅವರಿಗೆ ಹೆಚ್ಚುವರಿ ಏನು ಹಣವನ್ನು ಕೊಡಬೇಕಂತ ಆದೇಶ ಆದರೂ 6 ತಿಂಗಳಾಗ ಕೊಡಬೇಕಂತ ಆದೇಶ ಇದ್ದರೂ 2 ವರ್ಷ ಆಯಿತು. ಅವ್ರಿಗೆ ಹೆಚ್ಚುವರಿ ಆದಂಥ ಅವಾರ್ಡನ್ನು ಕೂಡ ನೀವು ಹಣವನ್ನು ಕೊಡ್ತಾ ಇಲ್ಲ. ಇಲ್ಲಿ ಸಂಬಂಧಪಟ್ಟ ವಕೀಲರು ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಭಾಳಷ್ಟು ಇವತ್ತು ಸಂಬಂಧಪಟ್ಟ ಇಲಾಖೆಗಳನ್ನು ಜಪ್ತಿ ಮಾಡಿದರು. ಅವರ ಜನರಲ್ ಮ್ಯಾನೇಜರ್ ಕಾರ್ ಜಪ್ತಿ ಆದವು, ಅಲ್ಲಿ ಸಂಬಂಧಪಟ್ಟ ಇಲಾಖೆ ಕಾರ್ಗಳು ಜಪ್ತಿ ಆದವು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾಧನಾ ಸಮಾವೇಶನ ಏನು ಮಾಡ್ತೀರಿ ನೀವು ಅಂತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಸಕ್ಕರೆ ಕಾರ್ಖಾನೆಗಳು, ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಅದಾವತ್ತು ರೈತರಿಗೆ ಒಂದು ರೀತಿ ಚಲೋ ಬೆಲೆ ಸಿಗ್ತಾಯಿದೆ. ಇವತ್ತು ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗಳು ಬಂದಾಗಿಬಿಟ್ಟು ಅಂದ್ರೆ ಎಲ್ಲ ಮಾಲೀಕತ್ವ ಅದು ಅಂದ್ರೆ ಅವ್ರು ರೇಟ್ ಮನ್ಸಿಗೆ ಬಂದಾಗ ಕೊಡಕತ್ತಾರ. 1,000 ರೂಪಾಯಿ ಕೆಂಟ್ ಕೊಟ್ಟರು ಕೊಡ್ಬೋದು, ಅವ್ರು ರೈತ ತೊಗೋಬೇಕಂತ ಅನಿವಾರ್ಯ ಆಗ್ತೈತೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು NCDC ಮುಖಾಂತರ ಇವತ್ತು ಒಂದು ಏನು ಯೋಜನೆಯನ್ನು ಕೊಟ್ಟಿತ್ತು, ಅದು ಮಾರ್ಚ್ನವರೆಗೆ ಇತ್ತು, ಕಳೆದ ಮಾರ್ಚ್ನವರೆಗೆ ಇತ್ತು. ಅದು ಅಂದರೆ ರಾಜ್ಯ ಸರ್ಕಾರ ಏನರೇ ಜಾಮೀನು ಹಾಕಿದ್ರಿ ಅಂದ್ರೆ ಏನು ನೀವು ಯಾವ ಸಕ್ಕರೆ ಕಾರ್ಖಾನೆಗಳು ವೀಕ್ ಆಗಿದ್ದಾವೆ ಅಥವಾ ಯಾವ ಸಕ್ಕರೆ ಕಾರ್ಖಾನೆಗಳು ಏನಾದರೂ ಎಕ್ಸ್ಪಾನ್ಷನ್ ಮಾಡ್ತಿದ್ರಂದ್ರೆ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಅದಕ್ಕೆ NCDCಯಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡೋಕ್ಕೆ ತಯಾರಿದ್ರು. ಇವ್ರ ಕೆಲಸ ಏನಂದ್ರೆ ಬರೀ ಜಾಮೀನು ಆಗ್ಬೇಕಷ್ಟೆ, ಆ ಕೆಲಸನೂ ಮಾಡಲಿಲ್ಲ. ಇಲ್ಲೇ ಪಕ್ಕದ ಮಹಾರಾಷ್ಟ್ರ, ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಎಷ್ಟು ಸಕ್ಕರೆ ಕಾರ್ಖಾನೆಗಳು ವೀಕ್ ಆಗಿದ್ದು ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಅವಕ್ಕೆಲ್ಲ ಜಾಮೀನಾಗಿ ಅದು ಕೇಂದ್ರ ಸರ್ಕಾರದ NCDCಯಿಂದ ಹಣ ಕೊಡಿಸಿ ಇವತ್ತು ಸಕ್ಕರೆ ಕಾರ್ಖಾನೆ ಉತ್ತೇಜನ ಅದು ಅಲ್ಲಿ. ಅದು ನಮ್ಮ ರಾಜ್ಯದಲ್ಲಿ ಯಾಕೆ ಆಗಿಲ್ಲ? ಇಲ್ಲೇ ನಮ್ಮ ಇವತ್ತು ಕೈಗಾರಿಕಾ ಮಂತ್ರಿ MB ಪಾಟೀಲ್ ಅದಿರಿ, ಇವತ್ತು ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಇದ್ದೀರಿ. ನೀವಿಬ್ಬರೂ ಕೂಡ ಮಾಡಬೇಕಾಗಿತ್ತಲ್ಲ. ಈಗ ನಾಳೆ ಸಾಧನಾ ಸಮಾವೇಶದಲ್ಲಿ ಕೂಡ ಇದ್ರ ಬಗ್ಗೆ ನೀವೇನು ಅಲ್ಲಿ ಏನು ಹೇಳ್ತೀರಿ ಅಂತಕ್ಕಂಥದ್ದು ಬಿಜಾಪುರ ಜನತೆಗೆ ಅನ್ನೋದನ್ನು ಇವತ್ತು ನಾನು ಕೇಳಬೇಕಾಗ್ತದೆ. ಇವತ್ತು ಈಗ ಸ್ವಲ್ಪ ದಿವಸದಲ್ಲಿ ಅಲ್ಲೇ ಸಣ್ಣ ಪುಟ್ಟ ರೋಡ್ಗಳು ಪೂಜೆ ಆಗ್ತಾಯಿವೆ. ಆ ದುಡ್ಡು ಎಲ್ಲಿದು? ರಾಜ್ಯ ಸರ್ಕಾರದ ಅಲ್ಲೇ ಅಲ್ಲ, ಅದು ಕೇಂದ್ರ ಸರ್ಕಾರದ CRF ದುಡ್ಡು ಬಂದ ಹೆಚ್ಚಿಂದ ಒಬ್ಬ MLAಗೆ 8 ಕೋಟಿ ಹಣ ರಿಲೀಸ್ ಆಗೈತೆ ಹೆಚ್ಚಿಂದ ಎಲ್ಲರೂ ಅಲ್ಲೇ ಕೆಲಸ ಕಾಣ್ತಾ ಇದ್ದಾವೆ. ಇಲ್ಲ ಅಂದ್ರೆ ಏನೇನೂ ಪರಿಸ್ಥಿತಿ ಸಾಧ್ಯ ಇಲ್ಲ. ಇವತ್ತು ನಾವು ಉಸ್ತುವಾರಿ ಮಂತ್ರಿಗಳಂತ MB ಪಾಟೀಲ್ ಹೇಳ್ತಾನೋ, ನೀವು ಆಶ್ರಮ ಕಡೆ ಹೋಗ್ರಿ, ಆಶ್ರಮ ಸುತ್ತಮುತ್ತ ಬಡಾವಣೆ ನೋಡಿರಿ, ತೆಗ್ದು ಬಿದ್ದುಬಿಟ್ಟವೆಲ್ಲ ಕಡೆ. ಇವತ್ತು ಅಲ್ಲಿ ಜನ ತಿರುಗಾಡೋಂಥ ಪರಿಸ್ಥಿತಿ ಅದ. ಮಳೆಗಾಲ ಬತ್ತು,
ಇನ್ನು ಪರಿಸ್ಥಿತಿ ಹೆಂಗದ ಅಂದ್ರೆ ಆಶ್ರಮ ಸುತ್ತ ಬಡಾಣಿ ಇರ್ಬೋದು, ಬಿಜಾಪುರದಲ್ಲಿ 99% ಕೆಲಸ ಭಾರತೀಯ ಜನತಾ ಪಕ್ಷದಾಗ ಆಗೈತಿ. 1% ಏರಿಯಾ ಉಳಿದೈತಿ ಈಗ ಆಗ್ಲಾರ್ದಂಥ ಏರಿಯಾ ಅದ. ಆ ಏರಿಯಾನೂ ಕೂಡ ನಿಮ್ಗೆ ಹೊಸಪೇಟೆನಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಾಧನೆ ಏನು ಅಂತಕ್ಕಂಥದ್ದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಜಿಯವರ ನೇತೃತ್ವದಲ್ಲಿ ಮೈಸೂರಿನಿಂದ ಪ್ರಾರಂಭವಾಗಿ ಎಲ್ಲ ಜಿಲ್ಲೆಗಳಿಗೆ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡಿ ಮುಗಿಸ್ತಾ ಇದ್ದೇವೆ. ಇನ್ನೊಂದು ಕೆಲವೊಂದು 2 ಕಡೆ ಬಿಟ್ಟರೆ ಬಹುಶಃ ಎಲ್ಲ ಕಡೆ ಸಂಪೂರ್ಣವಾಗಿ ಮುಗಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತಕ್ಕಂಥದ್ದನ್ನು ವಾಸ್ತವವನ್ನು ಬಿಡಿಸಿ ಹೇಳಕ್ಕೆ ಹೋದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂದರೆ ಇದು ಒಂದು ವಸೀಲಿ ಸರ್ಕಾರ ಅಷ್ಟೇ. ಮತ್ತು ಬೆಲೆ ಏರಿಕೆಯನ್ನು ಗ್ಯಾರಂಟಿಯಾಗಿ ಕರ್ನಾಟಕದ ಜನಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇದು. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಒಡೆದಾಳುವಂಥ ಸಮಾಜ ವಿರೋಧಿ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಭ್ರಷ್ಟಾಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿ, ಇಡೀ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ರೈತ ವಿರೋಧಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಫಸ್ಟ್ ಪ್ರಾರಂಭ ಮಾಡಿದ್ದು ಅವರು ಲೋಕಸಭಾ ಚುನಾವಣೆಗೆ ವಸೀಲಿ ದಂಧೆಗೆ ಇಳಿದಿರ್ತಕ್ಕಂಥದ್ದು. ಇದಕ್ಕೆ ಉದಾಹರಣೆ ವಾಲ್ಮೀಕಿ ಹಗರಣ. ಇಡೀ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಾಲ್ಮೀಕಿ ಹಗರಣದಲ್ಲಿ ಸುಮಾರು 187 ಕೋಟಿ ರೂಪಾಯಿಗಳನ್ನು ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡಿ, ಆಂಧ್ರ ಪ್ರದೇಶ ತೆಲಂಗಾಣದ ಬ್ಯಾಂಕ್ಗಳಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಬಂಗಾರದ ಅಂಗಡಿಗಳಿಗೆ, ಸರಾಯಿ ಅಂಗಡಿಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಕ್ಯಾಶ್ ರೂಪದಲ್ಲಿ ಪಡೆದುಕೊಂಡು ಅದನ್ನು ಬಳ್ಳಾರಿ ಸೇರಿದಂತೆ ಲೋಕಸಭಾ ಚುನಾವಣೆಗೆ ಉಪಯೋಗ ಮಾಡಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾರಿ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ವತಃ ಮೂಡಾ ಹಗರಣದಲ್ಲಿ ಸಿಗಾಕೊಂಡು, ಪ್ರಾರಂಭದಲ್ಲಿ ಮೂಡಾ ಹಗರಣ ಹೊರಗೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತುಗಳು ಹೇಗಿತ್ತು ಅಂತಂದರೆ, ಆ 14 ಸೈಟ್ಗಳನ್ನು ಪಡ್ಕೊಂಡಿದ್ದೀನಿ, ಅದು 62 ಕೋಟಿ ರೂಪಾಯಿ ನನ್ನ ಕುಟುಂಬಕ್ಕೆ ಕೊಟ್ಟರೆ ನಾನು ಅದನ್ನು ವಾಪಸ್ ಕೊಡ್ತೀನಿ ಅನ್ನುವಂಥ ಆ್ಯಂಗಲಲ್ಲಿ, ಆ ಭಾಷೆಯಲ್ಲಿ ಮಾತನಾಡಿದ್ದನ್ನು ಮಾಧ್ಯಮಗಳಲ್ಲಿ ತಾವೆಲ್ಲರೂ ಕೂಡ ನೋಡಿದಿರಿ. ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿರ್ತಕ್ಕಂಥದ್ದು ತಮ್ಮಲ್ಲಿದೆ. ಆದರೆ ಯಾವಾಗ ಭಾರತೀಯ ಜನತಾ ಪಕ್ಷ ಪಾದಯಾತ್ರೆಯನ್ನು ಮಾಡ್ತೋ, ಯಾವಾಗ ಹಗರಣದ ವಾಸ್ತವ ಅರಿವಾಗ್ತಾ ಬಂತೋ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಆ 14 ಸೈಟ್ಗಳನ್ನು ಸರೆಂಡರ್ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಬಹುಶಃ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಡ ಅಂತ ನನಗನ್ನಿಸ್ತದೆ. ಮತ್ತು ಮೂರನೇದು ವಸೀಲಿ ಸರ್ಕಾರ ಅನ್ನೋದಕ್ಕೆ ಗುತ್ತಿಗೆದಾರರ ಸಂಘ, ರಾಜ್ಯದ ಗುತ್ತಿಗೆದಾರರ ಸಂಘ ಪದೇ ಪದೇ ಇವತ್ತು ಸಿದ್ದರಾಮಯ್ಯನವ್ರಿಗೆ ಹೋಗಿ ಮನವಿ ಮಾಡಿದ್ದಾರೆ ಮತ್ತು ಪತ್ರ ಕೊಟ್ಟಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ, PWD ಇಲಾಖೆಯಲ್ಲಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಬೇರೆ ಬೇರೆ ಇಲಾಖೆಗಳಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ವಸೂಲಿ ದಂಧೆ ನಡೀತಾ ಇದೆ ಅನ್ನೋದನ್ನು ಅವರೇ ಸ್ವತಃ ಮನವಿ ಪತ್ರ ಕೊಟ್ಟಿರ್ತಕ್ಕಂಥದ್ದು. BBMPಯಲ್ಲಿ ಹೀಗೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು
ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ, ಅದು ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಬಳಸ್ತಾ ಇದೆ ಅಂತಕ್ಕಂಥದ್ದು ಕೂಡ ಜಗಜ್ಜಾಗಿರವಾಗಿರ್ತಕ್ಕಂಥದ್ದು. ಇದನ್ನು ಸಾಕ್ಷಿಗಳನ್ನು ನಾನು ಕೊಡಬೇಕಾಗಿಲ್ಲ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಗುತ್ತಿಗೆದಾರರ ಸಂಘನೇ ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು.